ಸಂಕ್ರಾಂತಿ ಆದ್ಮೇಲೆ ಕ್ರಾಂತಿ ಆಗಬಹುದಾ ಅನ್ನುವಂತ ವಿಚಾರ ಸಿಹಿ ಸುದ್ದಿ ಸಿಗತ್ತೆ ಅಂತ ನಾನ್ ಭಾವಿಸ್ತೀನಿ ಅಂತ ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾನ್ ಮಾತಾಡೋದಿಲ್ಲ, ಮಾತನಾಡೋಕ್ ನನ್ಗೆ ಯಾವುದೇ ಹಕ್ಕಿಲ್ಲ. ಎಸ್, ಸಂಕ್ರಾಂತಿ ಆದ್ಮೇಲೆ ಕ್ರಾಂತಿ ಆಗಬಹುದಾ ಅನ್ನುವಂತ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಶುರುವಾಗಿದೆ. ಸಿಹಿ ಸುದ್ದಿ ಸಿಗುತ್ತೆ ಅಂತಲೇ ನಾನು ಭಾವಿಸ್ತೀನಿ ಅನ್ನೋ ರೀತಿಯಾಗಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದ್ರ ಮೇಲೆ ನಾನು ಮಾತನಾಡೋದಿಲ್ಲ, ಮಾತನಾಡೋಕ್ ನನ್ಗೆ ಯಾವುದು ಕೂಡ ಹಕ್ಕಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಪ್ರತಿ ಸಂಕ್ರಾಂತಿಗೂ ಒಂದೊಳ್ಳೆ ಸುದ್ದಿ ಬರ್ತಲೇ ಇರುತ್ತೆ. ಇನ್ನು ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಒಳ್ಳೆ ಸುದ್ದಿನೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಶಾಸಕ ರಂಗನಾಥ್ ಅವರು. ನರೇಂದ್ರ ಮೋದಿ ಅವರು ಕರ್ನಾಟಕದ ಮೇಲೆ ಹೋದ್ರೆ ಬಿಜೆಪಿ ಏನ್ ಮಾಡ್ತಾರೆ? ಭೇಟಿ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರಲ್ಲ. ನಮ್ಮ ಅಧ್ಯಕ್ಷರು ಅವರು, ನಮ್ಮ ಹಿರಿಯ ಮುಖಂಡರುಗಳು, ಮಾಜಿ ಅಧ್ಯಕ್ಷರು. ಹಾಗಾಗಿ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿ ಮಾಡೋಂಥದ್ದು ಸಹಜವಾದಂಥ ಪ್ರಕ್ರಿಯೆ. ವಿರೋಧ ಪಕ್ಷದವರು ಎಲ್ಲದಕ್ಕೂ ಒಂದೊಂದು ಹೆಜ್ಜೆಗೂ ಆರೋಪ ಮಾಡೋದು ಮಾಡೋಂಥ ವ್ಯವಸ್ಥೆ ನೀವೇ ನೋಡಿದ್ದೀರಿ. ಅದ್ರ ಬಗ್ಗೆ ಅಷ್ಟು ಗಮನ ಹರಿಸೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಕಾಲ ಮಾತನಾಡಿದ್ದಾರೆ. ದೆಹಲಿಗೆ ಬರೋಕ್ಕೂ ಸೂಚನೆ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ ಸರ್. ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು. ಏನು ನಿಮ್ಗೆ ಹೇಳಿದ್ರ ಪ್ರಯತ್ನ ಮಾಡ್ತಾ ಇದೀವಿ ಅಂತ? ಅವರ ಪೋಸ್ಟ್ ಮಾಡೋರೆ ಭೇಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಬಗ್ಗೆ ಯಾವ ರೀತಿ ಅಭಿವೃದ್ಧಿಗಳನ್ನು ಮುಂದೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರೆ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಹಾಗೆ ಅವ್ರವ್ರದ್ದು ನಡೆಯುವಂಥ ಮಾತುಗಳು ಅದನ್ನು ಸಾಹೇಬ್ರನ್ನೇ ಕೇಳಬೇಕು. ಕ್ರಾಂತಿ ಆಗ್ಬೋದಾ ಸರ್? ಸೀಸ್ಗಿಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ ನಾನು. ನಮ್ಮ ಭಾರತದ ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿಯ ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿ ಬರುತ್ತೆ ಅಂತ ಅನ್ಕೋತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ. ಎಸ್, ಶಾಸಕ ರಂಗನಾಥ್ ಅವರು ಹೇಳ್ತಾ ಇರೋದ್ರ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೊಳ್ಳೆ ಸುದ್ದಿ, ಸಿಹಿ ಸುದ್ದಿ ಸಿಕ್ಕೇ ಸಿಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ.